ಮಾಡ್ತೀವಿ. ಸಿದ್ದರಾಮಯ್ಯ ಬದಲಾದ್ರೆ ಪರಮೇಶ್ವರ್ ಸಿಎಂ ಆಗಲಿ ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆಯೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಪಟ್ಟು ಹಿಡಿದ ಬೆನ್ನಲ್ಲೇ ಪರಮೇಶ್ವರ್ ಪರ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 2013ರಲ್ಲಿ ಪರಮೇಶ್ವರ್ ಗೆದ್ದಿದ್ರೆ ಸಿದ್ದು ಸಿಎಂ ಸ್ಥಾನ ಬಿಟ್ಟುಕೊಡ್ಬೇಕಿತ್ತು. ಸಿಎಂ ಸ್ಥಾನ ಬಿಟ್ಟು ಕೊಡದೇ ಇರೋದಕ್ಕೆ ಸಿದ್ದರಾಮಯ್ಯರ ಮನೆ ಆಸ್ತಿ ಅಲ್ಲ, ಪರಮೇಶ್ವರ್ ಸಿಎಂ ಆಗಲಿ ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ಇವತ್ತು ಕೇರಳದಲ್ಲಿ ಕರ್ನಾಟಕದ ನಾಯಕತ್ವದ ಬದಲು ನಿರ್ಣಾಯಕವಾಗಬಹುದು. ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯ ಬಹಳ ಸಮಯ ಇರ್ತಾರೆ. ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿ ಅಲ್ಲ ಅಂತ ಕೆಎನ್ ರಾಜಣ್ಣ ಹೇಳಿದ್ದು, ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಬದಲಾದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮೈಂಡಲ್ಲಿ ಏನಿದೆಯೋ ಅದು ನನ್ನ ವೈಯಕ್ತಿಕ ನನ್ನ ಹೆಸರಿಗೆ ನಾನು ಕೇಳಿದ್ರೆ ಯಾರಿಗೆ ಅಂತಾನೆ ಸಿದ್ದರಾಮಯ್ಯನವ್ರು ಇರಬೇಕು. ಒಂದು ಪಕ್ಷ ಬದಲಾವಣೆ ಮಾಡಿದಾರೆ ಹೈಕಮಾಂಡ್ ಹೇಳಿ ಶಿವಕುಮಾರ್ ನಮ್ಮ ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೊಡಿ ಅಂತ ಹೇಳ್ತಿರ್ತೀವಿ. ಅರೆ ಶಿವನ್ ಬಿಟ್ಟು ಏನನ್ನ ಮಾಡೋಕ್ಕಾಗ್ತೈತಾ? ಶಿವನ್ ಬಿಟ್ಟು ಏನೋ ಮಾಡೋಕ್ಕಾಗದಿದ್ರೆ ಹೇಳು, ಎಲ್ಲದಕ್ಕೂ ಅವನೇ. ನೋಡಪ್ಪ, ನಾನು ಯಾಕೆ ಆಗಬಾರ್ದು ಅಂತ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ತಾ ಇರೋವಾಗ ಆಗ್ಬೋದು, ಇನ್ನು ಆಗ್ಬತ್ತೆ. ಈಗ ಅವೆಲ್ಲ ಪ್ರಶ್ನೆ ಇಲ್ಲ, ಸುಮ್ಮನೆ ಆಗೋದಕ್ಕೆ ಮಾತಾಡಿ, ಆಗದಿರೋ ಪ್ರಸ್ತಾಪ ಮಾಡಿ. ನಾನು ಮಂತ್ರಿ ಆಗೋದಿಲ್ಲ ಅಂತ ಹೇಳಿಲ್ವಾ? ನಾನೇ ಹೇಳಿದ್ದೆ, ನನಗೆ ಬೇಕು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.